ಸ್ಲಿಪ್ಪರ್ ಯಾವ ಕಲರ್ ಬಣ್ಣ ಆಗೈತೆ, ಬಣ್ಣ ಯಾವ ಕಲರ್ ಆಗೈತೆ ಸ್ಲಿಪ್ಪರ್. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ ಗೈಸ್. ಆಲ್ರೆಡಿ ಟೈಮು 11:30. ಏನು ಮಂಡ್ಯ ಕಡೆ ಇದ್ದಾರಾ? ಅಲ್ಲ ಇಲ್ಲ, ನಾವು ಮಂಡ್ಯ, ಶಿವಮೊಗ್ಗ. ಸರಿ ಸರಿ ಬಾ ಮಾಡ್ತೀವಿ. ನೀವಾಗ? ನಾವು ಹಾವೇರಿ. ನಾವು ಇದಕ್ಕೆ ಬಂದಿಲ್ಲ, ನಾವು ಇಲ್ಲಿ ಬೇರೆ ಇತ್ತು ಪ್ರೋಗ್ರಾಮ್, ಅವ್ರಿಗೆ ಬಂದಿಲ್ಲ. ಹಾಂ ಹಾಂ. ಹಾಸು ಜಾಸ್ತಿ ಸಣ್ಣೂರ್ಗೆ ಹೋದ್ರೆ ನಿಂಗೆ ನಾವು ಇದಕ್ಕೆ ಜೋಗದ ಹತ್ರ ಹೋಗ್ತೀನಲ್ಲ, ಜೋಗದ ಗುಡ್ಡ, ಅದು ಇದಕ್ಕೆ ಹೋಗಿದ್ವಲ್ಲ. ಸೆಮಿ ಆರಿಡ್ ಇದು ಫಾರೆಸ್ಟ್ ಆ ಕಡೆ ವೆಸ್ಟರ್ನ್ ಘಾಟ್ಸ್ ಅಲ್ಲ, ಅವು ತಿಕ್ಕು ನಂಗೆ ನಮ್ದು ಇದು ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲಪ್ಪ. ನಮ್ಗೆ ಇದೇನೋ ಅಲ್ಲ ಅನ್ಸುತ್ತೆ. ಅದಕ್ಕೆ ನಾವೇ ಮುಂದೆ ಹೋಗದೆ ಯೂಸ್ ಇಲ್ಲ. ಸ್ಟಿಲ್ ಆಯುರ್ವೇದಿಕಲ್ಲೂ ಹಂಗೆ ಇದೆ. ಇವನ್ ಅವ್ರು BYMS ಓದ್ಕೊಂಡ್ರು ನೆಕ್ಸ್ಟ್ ಏನೋ ಅನ್ನೋದು ಯೋಚನೆ ಭಾಳ ಇದೆ ಅವರಿಗೆ. ಒಂದು ಇನ್ವೆಸ್ಟ್ ಮಾಡೋಕ್ಕಿರಬೇಕು, ಈ ಥರ ಪಂಚಕರ್ಮ ಚಿಕಿತ್ಸೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಬೇಕು ಫಸ್ಟು ಸೆಟಪ್ಗೆ. ಅದರ್ವೈಸ್ ಬೇರೆ ಯಾವ್ದಾರು ಡಾಕ್ಟ್ರ್ ಕೇಳಕ್ಕೆ ಕೆಲಸ ಮಾಡ್ಬೇಕಷ್ಟೆ. ಕೃಪಾ ಆಂಟಿ, ಕತೆ ಕೃಪಾ. ಅದು ಬ್ಯಾಡ್ ಟೈಮಲ್ಲಿ ಬರ್ತಿದ್ದೀವಿ ಈ ಜಾಗಕ್ಕೆ. ಟೂರಿಸ್ಟ್ ಸ್ಪಾಟ್. 27/11/1882 ಇಸ್ವಿಯಲ್ಲೇ ಬ್ರಿಟಿಷರು ಕಪ್ಪತ್ತಗುಡ್ಡವನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಅವಾಗನೇ ಮಾಡಿಟ್ಟುಬಿಟ್ಟಿದ್ದಾರೆ. ಅಂದ್ರೆ ಕಪ್ಪತ್ತಗುಡ್ಡ ಸಂರಕ್ಷಿತ ಅರಣ್ಯ ಪ್ರದೇಶ ಅಷ್ಟೇ ಅಲ್ಲ, ಇದು ವನ್ಯಜೀವಿ ಧಾಮನೂ ಹೌದು, ಪರಿಸರ ಸೂಕ್ಷ್ಮ ವಲಯ ಹೌದು. ಹಾಗಾಗಿ ಕಪ್ಪತ್ತಗುಡ್ಡಕ್ಕೆ ತನ್ನದೇ ಆದಂಥ ಐತಿಹಾಸಿಕ ಮಹತ್ವ ಇದೆ. ಕಪ್ಪತ್ತಗುಡ್ಡವನ್ನು ಉಳಿಸ್ಕೊಂಡು ಕಪ್ಪತ್ತಗುಡ್ಡವನ್ನು ಬೆಳೆಸ್ಕೊಂಡು ಬರ್ರಿ ಮೈಸೂರಲ್ಲಿ ಸುಗಂಧ ದ್ರವ್ಯ ಸಸ್ಯಗಳ. ಹಾಂ, ಗದಗು, ಹಾವೇರಿ ಇವೆಲ್ಲ ಒಂದೇ ಜಿಲ್ಲೆಯಲ್ಲಿ ಇದ್ದಂಥವು. ಅವಿಭಜಿತ ಧಾರವಾಡ ಜಿಲ್ಲೆ ನಮ್ಮದು. ಅದು ನೀವು ಕಷಾಯ ಮಾಡ್ತಿರಲ್ಲ, ಅದನ್ನ ಕಷಾಯನ ಹಾಗೆ ಮಾಡಬಾರ್ದು. ಡೈರೆಕ್ಟ್ ಮಾಡಿದ್ರೆ ಅದ್ರ ಎಫೆಕ್ಟ್ ಬರಲ್ಲ. ಅದನ್ನ ಹಾಲಲ್ಲಿ ಹಾಕ್ಬೇಕು. ಈಗ ನೀವು 1 ಲೀಟರ್ ಹಾಲು ತಗೊಂಡ್ರೆ ಈಗ ಅರ್ಧ ಕೆಜಿ ಅಷ್ಟು ಇದ್ರದ್ದು ಬಾರ್ಕ್ ಅಂತ ಹೇಳ್ತೀವಿ ನಾವು, ಸೊಗಟೆ. ಅದನ್ನ ಹಾಕಿ ಕುಸಿ ಅರ್ಧ ಮಾಡಬೇಕು. ಅರ್ಧ ಮಾಡಿ ಹಾಲಲ್ಲಿ ಕುಡಿದ್ರೆ ಮಾತ್ರ ಅದು ಹಾರ್ಟಿಗೆ ಎಫೆಕ್ಟ್ ಒಳ್ಳೆ ಆಗ್ತದೆ. ಸೊ ಅದರಲ್ಲಿ ಆಲ್ಕಲಾಯ್ಡ್ಸ್ ಏನಿರ್ತಾವಲ್ಲ, ಆ ಆಲ್ಕಲಾಯ್ಡ್ಸ್ ಡೈರೆಕ್ಟ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ ಬ್ಲಡ್ ಅಲ್ಲಿ. ಅದರಲ್ಲಿ ಕಷಾಯ ಮಾಡಿ ಕುಡಿದ್ರೆ ಅದ್ರ ಎಫೆಕ್ಟ್ ಅಷ್ಟು ಬರಲ್ಲ. ಸೊ ಅಜ್ರ ಕ್ಷೀರಪಾಕ ಅಂತ ಹೇಳ್ತಾರೆ. ಕ್ಷೀರಪಾಕ ಅಂದ್ರೆ ಅದು ಹಾಲಲ್ಲಿ ಕುದಿಸಿ ಅರ್ಧ ಮಾಡಿ ಕುಡಿದಾಗ ಮಾತ್ರ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ HDL LDL ಕೊಲೆಸ್ಟ್ರಾಲ್ ಕೂಡ ಬಹಳ ಕಡಿಮೆ ಮಾಡುತ್ತೆ. ಸೊ ಅದ್ರ ಯಾವುದೇ ಆಯುರ್ವೇದಿಕ್ ಔಷಧ ತಗೊಳ್ಳಿ 7 ದಿವಸ, 14 ದಿವಸ, 21 ದಿವಸ. 24 ದಿವಸಕ್ಕಿಂತ ಹೆಚ್ಚಿಗೆ ತಗೊಳ್ಳಿಕ್ಕೆ ಹೋಗಬಾರ್ದು. 7, 14, 21 ಅಷ್ಟೇ. ಈ 3 ದಿವಸ ತೊಗೊಂಡ್ರಂತೂ ಮುಗಿದೋಯ್ತು. 3 ದಿವಸ ಅಂದರೆ ನೆಗಡಿ, ಉರಿ, ಜೋಳ, ನೆಗಡಿ ಅಂದರೆ ಈ 3 ದಿವಸದಿಂದ ಮುಗಿದ್ದು. ಆಮೇಲೆ ಹೆಚ್ಚಿಂದ ಏನು ಇದ್ದಾರೆ ಅಂದರೆ ಸ್ವಲ್ಪ 7 ದಿವಸ ಹೋಯ್ತು, ಆಮೇಲೆ 14 ದಿವಸ, ಆಮೇಲೆ 21 ದಿವಸದಿಂದ ಹೆಚ್ಚಿಗೆ ತೊಗೊಳ್ಳಿಕ್ಕೆ ಹೋಗಬಾರ್ದು. ಇದಂತೀವಿ. ಇದಕ್ಕೆ ಇದು ಏನಿದೆ, ಇದು ಮುಳ್ಳಿನ ಇರೋದಿಲ್ಲ. ಇದು ಹೆಚ್ಚಾಗಿ ಏನಂದ್ರೆ ಇದಕ್ಕೆ ಬೇರೆನೇ ಔಷಧ ಇದೆ. ಇದು ಮೂಗುಳು ಏನಿದೆಯಲ್ಲ, ಅದು ಟೆಂಡರ್. ಇಂಥವು 2-3 ತೊಗೊಂಡು 3-4 ಟೆಂಡರ್ ಲೀವ್ಸ್ ತೊಗೊಂಡು ಮುಂಜಾನೆ ಅದು ಉಪಯೋಗ ಮಾಡೋದ್ರಿಂದ ಮೂಲ ವ್ಯಾಧಿಗೆ ಭಾಳ ಒಳ್ಳೆ. 3-4 ದಿವಸ ತೊಗೊಂಡ್ರಂದ್ರೆ ಸಾಕು, ಮೂಲ ವ್ಯಾಧಿ ಕಡಿಮೆ ಆಗುತ್ತೆ. ಇದಕ್ಕೆ ಮುಳ್ಳು ಜಾತಿ ಅಂತೀವಿ. ಇದು ಮುಳ್ಳು ಜಾತಿ ಏನಂದ್ರೆ ಇದಕ್ಕೆ ಸಂಸ್ಕೃತದಲ್ಲಿ ವಜ್ರದಂತಿ ಅಂತ ಹೇಳ್ತಾರೆ. ವಜ್ರದಂತಿ ಅಂದ್ರೆ ಇದನ್ನ ನೀವು ತಪ್ಪಲು ತಗೊಂಡು ಸ್ವಲ್ಪ ನುರಿಬೇಕು ಮುಂಜಾನೆ. ಅದು ಇದು ನುರಿದ ನಂತರ ಮತ್ತೆ ಪೇಸ್ಟ್ ಮಾಡಿ ಬ್ರಷ್ ಮಾಡಬಾರ್ದು. ಯಾಕಂದ್ರೆ ನಿಮ್ಗೆಲ್ಲ ವಸಡಿ ಭಾಳ ಪ್ರಾಬ್ಲಮ್ ಆಗುತ್ತೆ. ಬ್ರಷ್ ಮಾಡಿ ಉಪಯೋಗ ಮಾಡಿ ಪರವಾಗಿಲ್ಲ, ಬ್ರಷ್ ಮಾಡಲಿಲ್ಲ ಅಂದ್ರೂ ಉಪಯೋಗ ಮಾಡಿ ಪರವಾಗಿಲ್ಲ. ಬ್ರಷ್ ಮಾಡಲಾರ್ದು ಉಪಯೋಗ ಮಾಡಿದ್ರು ಒಂದು 4-6 ಎಲೆ ತೊಗೊಂಡು ಸರಿಯಾಗಿ ನುರಿಬೇಕು. ನುರಿದು ನೀವು ಹಿಂಗೆ ಮಾಡ್ಕೊಂಡು ಎಲ್ಲರೂ ಬರೀ ಹಳ್ಳಿ ನೀವು ಬಾಯಿ ತೊಳೆದ್ರೆ ಅಂದ್ರೆ ನಿಮ್ಮ ಹಳ್ಳಿಗಳು ವಜ್ರದಂತೆ ಗಟ್ಟಿ ಆಗ್ತದೆ. ಒಂದು ತಿಂಗಳ 15 ದಿವಸ, 2 ತಿಂಗಳ, 3 ತಿಂಗಳ ನೀವು ಉಪಯೋಗ ಮಾಡಿ ಆಮೇಲೆ ನೀವು ಉಸಿಗಿನ ಹಳ್ಳ ನೀವು ಹಾಕೊಂಡಂದ್ರೆ ಕಟ್ಟಂಬ ಅಂತ ಹೇಳಿ ನೀವು ಕಡ್ಲಿ ಕಡ್ದಂಗೆ ಕಡಿಬೇಕು.
ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಅಂದ್ರೆ ಕಡ್ಲಿ ಬಿಡ್ಲಿ ಕಡಿದ್ರಿ ಅಥವಾ ನೀವು ಅಡಿಕೆ ಬಿಡ್ಲಿ ಇಂಥವೆಲ್ಲ ಆರಾಮ್ಸೆ ಕಡಿಬೋದು. ಇದು ಒಂದು ಇದು ವಜ್ರದಂತೆ ಅಂತಾರೆ, ಇದಕ್ಕೆ ಮುಳು ಜಾತಿ. ಇನ್ನೊಂದೇನಿದೆ ಮುಗುಳು ಎಲೆ ಅಂದ್ರೆ ಟೆಂಡರ್ ಲೀವ್ಸ್ ತೊಗೊಂಡು ಸ್ವಲ್ಪ ಇಷ್ಟಿಷ್ಟು ಟೆಂಡರ್ ಲೀವ್ಸ್ ತೊಗೊಂಡು ಅದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ರಸ ಮಾಡಿ ಅದಕ್ಕೆ ಈಕ್ವಲ್ ಕ್ವಾಂಟಿಟಿ ಆಫ್ ಜೇನುತುಪ್ಪ ಕೂಡಿಸಿ ನಿಮಗೆ ಕೆಮ್ಮು ಅಲರ್ಜಿ ಟೈಪ್ ಅಂಥದ್ದು ಇಂಥದ್ದು ಕೆಮ್ಮು 3-4 ದಿವಸ ಹೋಗ್ಲಿಲ್ಲ ಅಂದ್ರೆ ಇದು ಒಂದು 2 ಇಲ್ಲ 3 ಸಲ ಕುಡಿದು ಬಿಟ್ರೆ ಅದು ಕೆಮ್ಮು ಸರ್. ನೀವು ಹೇಳಿ ತಂಗಡಿ ಸೊಪ್ಪು ಏನು ತಟ್ಟೆ ಯಾವುದು ಗೊತ್ತಿಲ್ಲ ನಮ್ಮೂರವ್ರಿಗೆ. ಇದು ಎಲ್ಲ ನೀವು ತಂಗಡಿ ಅಂತೀರ. ಇದು ಏನಿದೆ ಯೂಶುವಲಿ ಏನಿದೆ ದಸರಿ ಟೈಮ್ನಲ್ಲಿ ದಸರೆ ಪೂಜಾ ಖಂಡಿ ಪೂಜಾ ಅಂತ ಮಾಡ್ತೀವಿ. ಅಂದ್ರೆ ಖಂಡಿ ದೇವರುಗಳು ಇರ್ತಾವೆ, ಅಂದ್ರೆ ಇಷ್ಟು ದೇವರುಗಳು. ಹೂವು ಎಷ್ಟು ಬೇಕು ಅಷ್ಟು ಬೆಳೀತದೆ. ಇದೇ ಹೂವು ಅವತ್ತಿನ ದಿವಸ ಎಲ್ಲ ದೇವರುಗಳಿಗೆ ಏರಿಸ್ತಾರೆ. ನೀವು ಬೀಸಕಲ್ಲಿರಲಿ ಒಳಕಲ್ಲಿರಲಿ ಎಲ್ಲ ದೇವ್ರು ತಿಳ್ಕೊಂಡು ಅದಕ್ಕೆಲ್ಲ ಏರಿಸ್ತಾರೆ. ಇದು ಆಮೇಲೆ ಒಂದೊಂದ್ ಕಡೆ ಆದ್ರೆ ಇದಕ್ಕೇನಿದೆ, ಇದು ಹೂವು ನೀವು ತಾಜಾ ಇದ್ರೆ ಭಾಳಷ್ಟು ನೀರಂತ ಬೇದಿ ಆಗ್ತಿತ್ತು, ನೀವು ನಿತ್ರಾಣಾಗಿದ್ರಂತ ಕೂಡ ಇದು ಹೂವು ಒಂದು 4 ತೊಗೊಂಡು ತಿಂದು ಬಿಟ್ಟರೆ ಆಗಿಂದಾಗಿ ಕಡಿಮೆ ಆಗುತ್ತೆ. ಅದರ್ವೈಸ್ ಪೌಡರ್ ಇದ್ದರೆ ಪೌಡರ್ನಲ್ಲಿ ನೀರಿನಲ್ಲಿ ಅಥವಾ ಹಾಲು ಬೇಕಾಗಿಲ್ಲ, ಮತ್ತೆಷ್ಟು ಲ್ಯಾಕ್ಟಿಕ್ ಇರ್ತದೆ, ಹಾಲಿನ ಬರೀ ನೀರಿನಲ್ಲಿ ಹಾಕಿದ್ರು ಕೂಡ ಇದು ಕಡಿಮೆ ಆಗುತ್ತೆ. ಅದಲ್ಲದೆ ಏನಂದರೆ ತಪ್ಪಲ ಇವೆಲ್ಲ ಸ್ವಲ್ಪ ಯಾವಾಗ ಎಳಕಿತ್ತಂದರೆ ಪಲ್ಯ ಮಾಡಿ ಕುಡಿದ್ರು ನಿಮ್ಗೆ ಜೀರ್ಣ ಸಂಬಂಧಿ ಎಲ್ಲ ಇದು ಕಡಿಮೆ ಆಗುತ್ತೆ ಸರ್. ಅದರದ್ದು ಹೂವಿಂದ ಹೆಸರು ಅದು ರೋಗ ನಿರೋಧಕ ಶಕ್ತಿ. ಇತ್ತೀಚೆಗೆ ಇಮ್ಯುನಿಟಿ ಪೌಡರ್, ಪ್ರತಿಯೊಂದು ಕಷಾಯ ಮಾಡಿ ಕುಡಿಯೋದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಈಗ ಪ್ರತಿಯೊಂದು ಟೀ ಯಾವುದೇ ಮಾಡಿರಿ, ಯಾವುದಾದ್ರು ಹೂವು ತಗೊಂಡು ಮಾಡಿಬಿಟ್ಟು ಟೀ, ಈಗ ಶಂಖಪುಷ್ಪಿ ಟೀ, ಬ್ಲೂ ಟೀ, ಇದು ಯೆಲ್ಲೋ ಟೀ, ಈ ಟೈಪ್ ಟೀ ನಾವು ಕಷಾಯ ಅನ್ಲಿಕ್ಕೆ ತಯಾರಿಲ್ಲ. ಇನ್ನಾದ್ರೂ ನಾವು ಹಿಂದುತ್ವ ಇದು ಕಷಾಯ ಅಂತೇಳಿ ಹೇಳಿಕ್ಕೆ ನಾವು ತಯಾರಿಲ್ಲ, ಯಾಕಂದ್ರೆ ನಾವು ಒಪ್ಲಿಕ್ಕೆ ತಯಾರಿಲ್ಲ. ನಾವು ಮತ್ತೆ ಟೀ ಅಂದರೆ ನಮ್ಗೆ ಅದು ಸಮಾಧಾನ ಆಗ್ತದೆ. ಸೊ ಈ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಎಲ್ಲ ಹೆಲ್ತ್ ವೈಸ್ ಚೆನ್ನಾಗಿರ್ತದೆ. ಆಮೇಲೆ ಇದು ಎಲ್ಲರಿಗೂ ಗುರುತಿದ್ದದ್ದು ಇದೆ. ಚದುರಂಗಿ ಗಿಡ, ಆಮೇಲೆ ಕ್ಯಾಶಿಯಾ ಆರಿಕುಲೇಟ ಅಂತ ಹೇಳ್ತಾರೆ. ಆರಿಕುಲೇಟ ಕಿವಿ ಇದೆ ನೋಡಿ, ಕಿವಿ ಕೆಳಗಡೆ ಆ ತರ ಇರುತ್ತೆ, ಹಿಂದ್ಗಡೆ ಇದೆ ನೋಡಿ. ಅದಕ್ಕೆ ಐಡೆಂಟಿಫಿಕೇಶನ್ ಕೀ ಕ್ಯಾರೆಕ್ಟರ್ಸ್ ಇದು. ಇದ್ರದ್ದು ಈ ಪ್ರೆಸೆಂಟ್ ಯೂಸ್ ಏನ್ ಮಾಡ್ತಿದಾರೆ ಅಂತಂದ್ರೆ ದೊಡ್ಡ ದೊಡ್ಡ ಕೆಫೆ ಫ್ರೂಟ್ ಬರುತ್ತೆ. ಫ್ರೂಟ್ ಬಂದ ತಕ್ಷಣ ಅದ್ರೊಳಗೆ ಸೀಡ್ ಇರುತ್ತೆ. ಆ ಸೀಡನ್ನು ಜಜ್ಜಿ ಡೈರೆಕ್ಟ್ ನಾವು ಇದನ್ನ ಹಾಕ್ತೀವಲ್ಲ, ಈ ಟೀ ಪೌಡರ್ ಅಥವಾ ಕಾಫಿ ಪೌಡರ್ನ ಹಾಕ್ತೀವಲ್ಲ, ಅದ್ರ ಬದಲು ಇದನ್ನ ಹಾಕ್ತಿದ್ದಾರೆ ಈಗ. ಅಂದ್ರೆ ಅದರಲ್ಲಿ ಏನು ಕೆಫಿನ್ ಇರುತ್ತಲ್ಲ, ಕೆಫಿನ್ ಅಂಶನೂ ಕೂಡ ಇದರಲ್ಲಿ ಐಡೆಂಟಿಫೈ ಆಗಿದೆ ಈಗ. ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಹಿಂದ್ಗಡೆ ಆಲ್ರೆಡಿ ರೆಫರೆನ್ಸ್ ಇದೆ. ಇದು ಕೆಫಿನ್ ಅಂಶ ಬೇಕು ಜಾಸ್ತಿ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಕೆಫೆ ಸೆಂಟರ್ಗಳು ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಕಾಫಿ ಜೊತೆಗೆ ಇದನ್ನ ಆ್ಯಡ್ ಮಾಡ್ತಿದ್ದಾರೆ. ಸೊ ಅದ್ರ ಬಹಳ ಟೇಸ್ಟ್ ಆಗುತ್ತೆ ಸರ್. ಕಾಫಿ ಜೊತೆಗೆ ಚಿಕೋರಿ ಉಪಯೋಗ ಮಾಡ್ತಿದ್ರು ಫಾರ್ ಫ್ಲೇವರ್, ಬಟ್ ದಿಸ್ ಇಸ್ ಆಸ್ ಯೂಶುವಲ್ ಸೇಮ್ ಫ್ಲೇವರ್ ಬರುತ್ತೆ. ಆಮೇಲೆ ಈ ಹೂವು ಸರ್, ಈ ಹೂವನ್ನ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಹೂ ಹರ್ಕೊಂಡು ಜಸ್ಟ್ ಒಂದು 7 days, ಅಂದ್ರೆ ಕೊಕೊನಟ್ ಆಯಿಲ್ ಇರುತ್ತಲ್ಲ, ಕೊಕೊನಟ್ ಆಯಿಲ್ 7 ದಿವಸ ನೀವು ಸೂರ್ಯನ ಶಾಖಕ್ಕೆ ಇಡಬೇಕು. 7 ದಿವಸ ಆದ್ಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ. ಆಯಿಲ್ ಅದು ಕೊಕೊನಟ್ ಆಯಿಲ್ ಕಲರ್ ಚೇಂಜ್ ಆಗುತ್ತೆ. ಈ ಕಲರ್ ಬರುತ್ತೆ, ಯೆಲ್ಲೋ ಕಲರ್. ಆ ಯೆಲ್ಲೋ ಕಲರ್ ಏನ್ ಬಂದಿರ್ತದೆ, ಯಾವ ಸುಟ್ಟ ಗಾಯಗಳಿಗೆ ತಕ್ಷಣ ಯಾವ ಸುಟ್ಟ ಗಾಯಗಳಿಗೆ ನೀವು ಅಪ್ಲಿಕೇಶನ್ ಮಾಡಿದ್ರೆ ಬರ್ನಾಲು ಕೂಡ ವರ್ಕ್ ಆಗಲ್ಲ, ಅಷ್ಟು ಹೈಲಿ ಎಫೆಕ್ಟ್ ಆಗುತ್ತೆ. ಯಾವ್ದು ಕಲೆಯಲ್ಲೂ ಕೂಡ ಸೂಪರ್ ಕಲೆ ಕೂಡ ಕೂಡಲ್ಲ. ಸಣ್ಣ ಮಕ್ಕಳಿಗೆ ಆಕ್ಚುಲಿ ಇದನ್ನ ಹಚ್ತಾರೆ, ಯಾಕಂದ್ರೆ ಅವ್ರು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಇದ್ರ ಸೂದಿಂಗ್ ಎಫೆಕ್ಟ್ ಕೂಡ ಆಲ್ರೆಡಿ ಪ್ರೂವ್ ಆಗಿದೆ. ಇಟ್ ಆಲ್ರೆಡಿ ಪಬ್ಲಿಷ್ ಇನ್ ಮೆನಿ ಆಫ್ ದ ಆರ್ಟಿಕಲ್ಸ್. ಸೊ ಇದು ವೆರಿ ವೆಲ್ ಎಫೆಕ್ಟ್. ಈಸಿಲಿ ನೀವು 7 ದಿವಸ ಇಟ್ಟರೆ ನೀವು ಅಟ್ಲೀಸ್ಟ್ ಒಂದು 100 ಗ್ರಾಮ್ ಆದ್ರೂ ಹೂ ಇರಬೇಕು. ಸೈಂಟಿಫಿಕ್ ನೇಮ್ ಕ್ಯಾಶಿಯಾ ಆರಿಕುಲೇಟ. ಅದರ ಚಿಗುರು ತಿಂದ್ರೆ ವೃದ್ಧಿ ಆಗ್ತದೆ. ಅದೇ ರೋಗ ನಿರೋಧಕ ಶಕ್ತಿ. ಸೊ ಇದು ಏನಿದೆ, ಇದು ರೋಡ್ ಸೈಡ್ ಸೊಪ್ಪು ಅಂತೀವಿ ನಾವು. ಇದ್ರ ವಾಸನೆ ಸ್ವಲ್ಪ ಒಂದು ಮುನೆ ಇರ್ತದೆ. ಇದು ವಾಸನೆ ಏನಿದೆ, ಇದು ನೀವು ತಪ್ಪಲ ಹಸಿ ತಗೊಂಡು ಕೈಗೆ ಅದು ಹತ್ಕೊಂಡ್ರೆ ಓಡೋಮಸ್ ಹಚ್ಚೋದು ಬೇಕಾಗಿಲ್ಲ. ಒಂದು ದೋಮೆ ಸೊಳ್ಳೆ ನಿಮಗೆ ಕಚ್ಚೋದಿಲ್ಲ. ಹೆಚ್ಚಿನ ಪೌಡರ್ ತೆಗೆದು ಪುಡಿ ಮಾಡಿ ಹೊಗೆ ಹಾಕಿಬಿಟ್ರೆ ಸುತ್ತಮುತ್ತ ಮನೆಯಲ್ಲಿ ಒಂದು ಸೊಳ್ಳೆ ಕಾಣೋದಿಲ್ಲ. ಆಮೇಲೆ ಈ ಹಣ್ಣುಗಳಿವೆ, ಸಣ್ಣವರಿದ್ದಾಗ ಇದನ್ನ ಬಹಳ ಚೆನ್ನಾಗಿ ತಿಂತಾ ಇದ್ರು. ಹಣ್ಣು ತಿಂದು ಕೂಡಲೇ ನಿಂದಿರ್ತಿದ್ದಿಲ್ಲ ಹುಡುಗರು, ಕುಣಿತಾ ಇದ್ರು. ಅಷ್ಟು ಸ್ಟೆಮಿನಾ ಬರ್ತದೆ ಈ ಹಣ್ಣಿನಲ್ಲಿ. ಹೂವು ಕೂಡ ಹಸಿ ಹಣ್ಣು ತಿನ್ನಬಾರ್ದ್ರಿ, ಹಸಿ ಇಲ್ಲ, ಆದ್ಮೇಲೆ ಅದು ಬಹಳ ಕೈ ಹತ್ತವ. ಹಸಿ ತಿನ್ಲಿಕ್ಕೆ ಹೋಗಬಾರ್ದು.
ನೀರಿನೊಳಗೆ ಕುದಿಸಿ ಅದನ್ನ ಡೈಲ್ಯೂಟ್ ಮಾಡಿ ಬೆಳೆಗಳಿಗೆ ಸ್ಪ್ರೇ ಮಾಡಿದ್ರೆ ಇಟ್ ಇಸ್ ಇದು ಬರ್ತದೆ ಕೀಟನಾಶಕ ಕೆಲಸ ಮಾಡ್ತದೆ. ಇದು ಸರ್ ಇದು ಎಲೆಗಳನ್ನು ಪಾಲಿಕರು ಹೇಳಿದಾರಲ್ಲ ಅಮೃತ ಬೀಜಾಮೃತ ಮಾಡಿ ಬೀಜಾಮೃತ ಇದು 1 kg ಅಷ್ಟು ಹಾಕಿದ್ರೆ ಆ ಬೀಜಾಮೃತ ಎಲೆ ಹಾಕಿದ್ರೆ ಹಾಕಿ ಕೊಳಿಸಿ ಅದ್ರ ಸಂಗಡನೆ ಇದು ಮಾಡಿದ್ರೆ ನೀವು ಅದು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ರೆ ಬಳಸಿ ಅನ್ನೋ ಶಬ್ದ ಬಳಸಬೇಡ್ರಿ, ಕಳಿಸಿ ಕಳಿಸಿ ಅದರ ನಂತರ ಬೀಜೋಪಚಾರ ಮಾಡಿ ಆ ಬೀಜಗಳನ್ನು ಹಾಕಿದ್ರೆ ನಂತರ ನೀವು ಯಾವ್ದು ಕ್ರಿಮಿ ನಾಶಕ ಅದಕ್ಕೆ ಹೊಡಿಬೇಕೇ ಇಲ್ಲ. ಆ ಇದಕ್ಕೆ ಸ್ಪೆಷಲ್ ಆಗಿ ಮಾಡಿ ನೋಡಿ, ಇದು ಮಾಡಿ ನೋಡಿದ್ದೆ. ಇದು ಹೂವ ಇದೆಯಲ್ಲ, ಇದು ಹೂವ ಇದೆಯಲ್ಲ, ಒಂದು ಹೂವ ಶಿವನ ತಲೆ ಮೇಲೆ ಏರಿಸ್ರಿ, ಲಿಂಗದ ಮೇಲೆ ಏರಿಸ್ರಿ, 1 ತೊಲೆ ಹೂವ ಇದು ಬಂಗಾರ ಏರಿಸ್ದಂಗೆ. ನಾವು ಬಂಗಾರದ ಹಳ್ಳದ ದಂಡಿಗೆ ನಿಂತಿದ್ದೇವೆ. ನಂದಿವೇರಿ ಮಠ ಕಟ್ಟಿದ್ದು ನಮ್ಮ ಹಿರಿಯರು ಬಂಗಾರದ ಹಳ್ಳದ ದಂಡಿ ಕಟ್ಟಿದ್ದಾರೆ. ಆ ಬಂಗಾರದ ಹಳ್ಳದ ದಂಡಿಗೆನೆ ನಂದಿವೇರಿ ಬಸವಣ್ಣನ ವಾಸ ಇದೆ. ಈಗ ನಾವು ಮಠಕ್ಕೆ ಹೋಗ್ತಾ ಇದ್ದೇವೆ. ಬಂಗಾರದ ಹಳ್ಳ 25-30 ವರ್ಷಗಳಿಂದ ಬತ್ತಿ ಹೋಗಿಬಿಟ್ಟಿತ್ತು. ನಮ್ಮ ಪಟ್ಟಾಧಿಕಾರದಲ್ಲಿ ನೀರೇ ಇರಲಿಲ್ಲ. ಇಲ್ಲಿ ನಮ್ಮ ಮಠದ ಹಿಂದಿನ ಬಾವಿ ಬತ್ತೋಗಿತ್ತು, ಮಠದ ಮುಂದಿನ ಬಾವಿ ಬತ್ತೋಗಿತ್ತು. ನಮಗೆ ನೀರಂದ್ರೆ ನಮ್ಮ ಜೀವ, ನೀರಂದ್ರೆ ನಮ್ಮ ಪ್ರಾಣ, ನೀರಂದ್ರೆ ನಮ್ಮ ಬದುಕು, ನೀರಂದ್ರೆ ನಮ್ಮ ಪರಂಪರೆ. ಸಾಯು ಮುಂದೆ ಮನುಷ್ಯನಿಗೆ ಅದನ್ನೇ ಹಾಕ್ತಾರೆ, ಗಂಗಾ ಭಾಗೀರಥಿ. ಹಾಗಾಗಿ ನೀರನ್ನು ಏನಾದರೂ ಮಾಡಿ ನಾವು ತರಲೇಬೇಕು, ನಮ್ಮ ಬಂಗಾರದ ಹಳ್ಳ ಪುನರುಜ್ಜೀವನ ಆಗಬೇಕು, ನಮ್ಮ ಮಠಕ್ಕೆ ನೀರು ಮಾಡಿಕೊಳ್ಳಬೇಕು ಅನ್ನುವಂಥ ಕಾರಣದಿಂದ 1,000 ಎಕರೆ ಅರಣ್ಯೀಕರಣ ಮಾಡಿದ್ವಿ ನಾವು. 1,000 ಎಕರೆ ಅರಣ್ಯೀಕರಣ ಮಾಡಿ 80,000 ಟ್ರೆಂಚಸ್ ತೆಗೆಸಿದ್ದೇವೆ, 25,000 ಸ್ಪಿಟ್ಸ್ ಇದ್ದಾವೆ, 3 ಲಕ್ಷ ಸಸಿ ಹಚ್ಚಿದ್ದೇವೆ, ಅರಣ್ಯೀಕರಣ ಮಾಡಿದ್ದೇವೆ, ಮಳೆ ನೀರು ಕೊಯ್ಲು ಮಾಡಿದ್ದೇವೆ. ಅದರ ಪರಿಣಾಮ ಇವತ್ತು ಬಂಗಾರದ ಹಳ್ಳ ಅಲ್ಲಿ ಮಠದಂತೆಲೆ ತುಂಬಿ ನಿಂತದೆ. ನಿಮ್ಮನ್ನೆಲ್ಲ ಸ್ವಾಗತ ಮಾಡಲಿಕ್ಕೆ ಗಂಗಾ ಭಾಗೀರಥಿ ಅಲ್ಲಿ ಕಾಯ್ತಾ ಇದ್ದಾರೆ. ಓಡುವ ನೀರನ್ನು ನಡೆಯುವಂತೆ ಮಾಡಿ, ನಡೆಯುವ ನೀರನ್ನು ತೆವಳುವಂತೆ ಮಾಡಿ, ತೆವಳುವ ನೀರನ್ನು ನಿಲ್ಲುವಂತೆ ಮಾಡಿ, ನಿಂತ ನೀರನ್ನು ಇಂಗುವಂತೆ ಮಾಡಿ. ಇದೇ ನಮ್ಮ ವರುಣ ದೇವನ ಬೇಡಿಕೊಳ್ಳುವ ಪವಿತ್ರವಾದಂತಹ ಸೂತ್ರ. ಅದನ್ನ ಇದು ಹಿಂಗೆ ಹೇಳ್ಬೋದು. ಸಂಕಲ್ಪ ಮಾಡಿ ಹಾಕ್ತೀವಿ ಎಲ್ಲ ಕಡೆಯಿಂದ ಬೀಜ ತಂದವರು ಕೊಟ್ಬಿಡಿ. ಪರ್ಸಿಂಗ್ ಇಟ್ಕೊಂಡಿದ್ದ ಎಲ್ಲ ಹುಷಾರ್ ಬರೋ ನೋಡಿ ಗೆಣಸು ಬಂದಿದೆ ಇಲ್ಲಿ. ಗೆಣಸಿನ ಗಡ್ಡೆ ಜೇನಿದೆ ನೋಡಿ ಅದು. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಈಗ ಮುಂಚೆನೆ ಆನ್ ಮಾಡತ್ತಾರೆ.